ಹಲೋ ಹಾಯ್, ನಾನು ಗಾಯತ್ರಿ. ಇವತ್ತು ಸಿಂಪಲ್ ಆದ 2 ಎಕ್ಸಸೈಸ್ ಹೇಳ್ಕೊಡ್ತೀನಿ. ಒಂದು ನಾವು ನಿಮಗೆಲ್ಲ ಗೊತ್ತಿರೋವಂಥದ್ದೇ, ಸ್ಕೂಲಲ್ಲಿ ಎಲ್ಲ ಮಾಡಿರ್ತೀವಿ. ಇನ್ನೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್. ಈಗ ಮೊದಲನೇ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಎಲ್ಲಕ್ಕಿಂತ ಇಂಪಾರ್ಟೆಂಟು, ಈ ಯೋಗದಲ್ಲಿ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ಇರಬೇಕು, ರಿಲ್ಯಾಕ್ಸ್ ಆಗಿರಬೇಕು, ಮೈಂಡೆಲ್ಲ ರಿಲ್ಯಾಕ್ಸ್ ಆಗಿರಬೇಕು. ಮತ್ತು ಈ ಯೋಗ ಮಾಡೋಷ್ಟು ಹೊತ್ತು ಯೋಗದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಬೇರೆ ಆಲೋಚನೆಗಳು ಬರಬಾರ್ದು. ಆವಾಗ ಮೈಂಡೆಲ್ಲ ಯೋಗ ಆದಮೇಲೆ ಅದರ ಬೆನಿಫಿಟ್ ಗೊತ್ತಾಗುತ್ತೆ, ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ, ಮತ್ತು ನಾವು ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. 1 feet ಡಿಸ್ಟೆನ್ಸ್, ಕಾಲು 1 2 3 4 1 2 3 4 1 2 3 4 1 2 3 4 1 2 3 4. ಈಗ ರಿವರ್ಸ್. 1 2 3 4 1 2 3 4 1 2 3 4 1 2 3 4. ನಾವು ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಎಕ್ಸಸೈಸ್, ಇದು ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸ್. 1 feet ಡಿಸ್ಟೆನ್ಸ್, ಈಗ ಕೈಗಳನ್ನ ಮುಂದೆ ಇಟ್ಕೋಬೇಕು, ಮತ್ತು ಫುಲ್ ಹೀಗೆ ಟರ್ನ್ ಆಗಬೇಕು. ನಾವು ಸ್ಟಾರ್ಟ್. 1 2 ಕೈ ಶೋಲ್ಡರ್ ಲೆವೆಲಲ್ಲೇ ಇರಬೇಕು, ಕೆಳಗೆ ಬರಬಾರ್ದು. 1 2 3 4 5 6 7 8 9 10. Hold. 1 2 3 4 5 6 7 8 9 10. Hold. Hold. 1 2 3 4 5 6 7 8 9 10. ರಿಲ್ಯಾಕ್ಸ್. ಇದು ಕೈಗಳಿಗೆ ಮತ್ತು ಸೊಂಟಕ್ಕೆ ಸ್ಟ್ರೆಚಿಂಗ್ ಎಕ್ಸಸೈಸ್. ಇದು ಬಹಳ ಒಳ್ಳೆ ಎಕ್ಸಸೈಸ್. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಚೆನ್ನಾಗಾಗುತ್ತೆ. ಈ ಸ್ಟ್ರೆಚಿಂಗ್ ಎಕ್ಸಸೈಸ್ನ ಕೂತ್ಕೊಂಡು ಮಾಡ್ಬೋದು, ವಯಸ್ಸಾದವರು ಕೂತ್ಕೊಂಡು ಮಾಡ್ಬೋದು. ಮತ್ತು ಮೊದಲನೇ ಎಕ್ಸಸೈಸ್ನೂ ಏಜ್ ಆದವರು ಕೂತ್ಕೊಂಡೇ ಮಾಡ್ಬೋದು. ಇದರಿಂದ ಪ್ರಯೋಜನ ಪಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.